ನಾವು ಸ್ಕೂಲ್ ಡೇಸ್ ನಲ್ಲಿ ಓದಂತಹ ಜಾಗ್ರಫಿಗೂ ನಮ್ಮ ಪುರಾಣದ ಕಥೆಗಳಿಗೂ ಏನಾದ್ರೂ ಲಿಂಕ್ ಇರಬಹುದಾ? ವೇದಗಳು 100% ಸತ್ಯ, ಆದರೆ ಪುರಾಣಗಳು ಸತ್ಯದ ಜೊತೆಗೆ ವೇದದಲ್ಲಿರುವ ಜ್ಞಾನ ಎಲ್ರಿಗೂ ಅರ್ಥ ಆಗಲಿ ಅಂತ ಕಾವ್ಯಾತ್ಮಕವಾಗಿ ಹೆಣೆದಿರುವ ಕಥೆಗಳು ಕೂಡ. ನಮ್ಮ ಪುರಾಣದ ಪ್ರಕಾರ ಶಿವ ಎಲ್ಲಿರ್ತಾನೆ? ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಕೈಲಾಸ ಪರ್ವತದಲ್ಲಿ, ಹಿಮಾಲಯದಲ್ಲಿ. ಇನ್ ಜನರಲ್ ಹೇಳೋದಾದ್ರೆ ಪರ್ವತಗಳಲ್ಲಿ. ನಮ್ಮ ಸ್ಕೂಲ್ ಡೇಸ್ ನ ಜಾಗ್ರಫಿ ಲೆಸನ್ ಅಲ್ಲಿ ನಾವು ಏನ್ ಓದಿದ್ವಿ? ದೇರ್ ಆರ್ 2 ವೆರಿ ಇಂಪಾರ್ಟೆಂಟ್ ವಿಂಡ್ಸ್ ದಟ್ ವಿ ನೀಡ್ ಟು ನೋ ಅಬೌಟ್. ಒಂದು ಸೈಬೀರಿಯನ್ ಕೋಲ್ಡ್ ವಿಂಡ್ಸ್, ಇನ್ನೊಂದು ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್. ಸೈಬೀರಿಯನ್ ಕೋಲ್ಡ್ ವಿಂಡ್ಸ್ ನ ಹಿಮಾಲಯಾಸ್ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿರ್ಲಿಲ್ಲ ಅಂದಿದ್ರೆ ನಮ್ಮ ದೇಶ ಇವತ್ತು ಕಂಪ್ಲೀಟ್ ಆಗಿ ಡೆಸರ್ಟ್, ಯಾವುದೇ ಜೀವರಾಶಿನೇ ಇರ್ತಾ ಇರಲಿಲ್ಲ. ಇನ್ನೊಂದ್ ಕಡೆ ಈ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ದಿರಾ ಜಸ್ಟ್ ಸ್ಟ್ರೈಕ್ ಮಾಡಿ ಅವು ಕ್ಲೌಡ್ ಫಾರ್ಮ್ ಆಗೋ ತರ ಮಾಡಿ ಮಳೆ ಬರೋ ಹಾಗೆ ಮಾಡ್ತಿರೋದು ಕೂಡ ಪರ್ವತಗಳೇ, ವೆಸ್ಟರ್ನ್ ಘಾಟ್ಸ್. ಈ ವೆಸ್ಟರ್ನ್ ಘಾಟ್ಸ್ ಈ ಕೆಲಸ ಮಾಡಿಲ್ದೇ ಇದ್ರು ಕೂಡ ಈ ಭಾಗದ ಇಂಡಿಯಾ ಡೆಸರ್ಟ್ ಆಗಿರೋದು. ಇನ್ನೊಂದು ಕಡೆ ಸೈಬೀರಿಯನ್ ಕೋಲ್ಡ್ ವಿಂಡ್ಸ್ ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿ ನಮ್ಮ ದೇಶ ಡೆಸರ್ಟ್ ಆಗೋದನ್ನ ತಪ್ಪಿಸ್ತಾ ಇರೋದು ಕೂಡ ಪರ್ವತಗಳೇ. ಕಾವ್ಯಾತ್ಮಕವಾಗಿ ಹೇಳೋದಾದ್ರೆ ಕಾರ್ಕೋಟಕ ವಿಷಕ್ಕೆ ಸಮಾನವಾದ ಸೈಬೀರಿಯನ್ ವಿಂಡ್ಸ್ ನ ಹಿಮಾಲಯ ಪರ್ವತ, ಕೈಲಾಸ ಪರ್ವತ ಅಂದ್ರೆ ಶಿವ ನುಂಗ್ತಾ ಇದ್ದಾನೆ ಅಂತ ಹೇಳ್ಬೋದಾ? ಗಂಗೆ ಹರಿಯೋದು ಗಂಗೋತ್ರಿ ಅನ್ನೋ ಗ್ಲೇಷಿಯರ್ ಇಂದ, ಅದು ಕೂಡ ಹಿಮಾಲಯದಲ್ಲೇ ಇರೋದು. ಪ್ರಕೃತಿ ಅದನ್ನ ಕಂಟ್ರೋಲ್ಡ್ ಆಗಿ ಸಣ್ಣದಾಗಿ ಹರಿಯಕ್ಕೆ ಬಿಟ್ರೆ ಗಂಗೆ ಜೀವನದಿ. ಅದೇ ಮನುಷ್ಯ ದೇವರಿಗೆ ಅಂದ್ರೆ ಪ್ರಕೃತಿಗೆ ಗೌರವ ಕೊಡದಿರಾ ತಾಪಮಾನ ಜಾಸ್ತಿಯಾಗಿ, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿಯಾಗಿ, ಆ ತಾಪದಿಂದ ಹಿಮಾಲಯ ಸಂಪೂರ್ಣವಾಗಿ ಕರಗಿ ಗಂಗೆ ತನ್ನ ಪೊಟೆನ್ಷಿಯಲ್ ರೂಪದಲ್ಲಿ ಕರಗಿ ನೀರಾಗಿ ಹರಿದ್ರೆ ಜೀವ ನಾಶ. ಶಿವನ ಜಟೆ ಅಥವಾ ಒಂದು ದಿವ್ಯ ಶಕ್ತಿ ಅದನ್ನ ಕಂಟ್ರೋಲ್ಡ್ ಆಗಿ ಹರಿಯಕ್ಕೆ ಬಿಟ್ರೆ ಜೀವನದಿ. ಅದೇ ಜಟೆ ಬಿಚ್ಚಿದ್ರೆ, ಗಂಗೆ ತನ್ನ ಪೊಟೆನ್ಷಿಯಲ್ ರೂಪದಲ್ಲಿ ಪೂರ್ತಿ ಹರಿದ್ರೆ ಪ್ರವಾಹ. ಇನ್ನೊಂದು ವಿಷಯ, ವಿಷ್ಣು ಇರೋದು ಸಮುದ್ರದಲ್ಲಿ. ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಬೀಸೋದು ಕೂಡ ಸಮುದ್ರದಿಂದ. ದೇವತೆಗಳಿಗೆ ಅಮೃತವನ್ನ ಉಣಬಡಿಸಿದ್ದು ವಿಷ್ಣು. ಅಮೃತಕ್ಕೆ ಸಮಾನವಾದ ಮಳೆ ಬರ್ತಿರೋದು ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್ ಇಂದ. ಈ ಥಾಟ್ ನಿಮ್ಗೆ ಇಷ್ಟ ಆದ್ರೆ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಥರದ ವಿಡಿಯೋಸ್ಗಾಗಿ ನನ್ನನ್ನು ಫಾಲೋ ಮಾಡಿ.